ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಆಗುಂಬೆ ಹೆಬ್ರಿ ಸಂಪರ್ಕಿಸುವ ಸೀತಾ ನದಿ ಬಳಿ ನದಿ ಉಕ್ಕಿ ರಸ್ತೆಯ ಮೇಲೆ ಹರಿದ ಪರಿಣಾಮ ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಸೋಮವಾರ ರಾತ್ರಿ ನೀರು ಮೇಲೇರುತ್ತಿದ್ದಂತೆ ವಾಹನ ಸಂಚಾರ ಕಡಿಮೆಯಾಗುತ್ತಾ ಬಂದಿದ್ದು, ನಂತರ ರಾತ್ರಿ ವಾಹನ ಸಂಚಾರ ಸಂಪೂರ್ಣ ನಿಷೇಧ ಮಾಡಲಾಗಿದೆ. ರಸ್ತೆಯ ಮೇಲ್ಭಾಗಕ್ಕೆ ಹರಿಯುತ್ತಿರುವ ನೀರು ಪಕ್ಕದ ಅಂಗಡಿ, ಹೋಟೆಲ್ಗಳ ಬಳಿ ತನಕ ಹರಿದು ಹಾಗೂ ಸುತ್ತಮುತ್ತಲಿನ ಪರಿಸರದ ತೋಟಗಳು ಜಲಾವೃತಗೊಂಡಿವೆ. ಬ್ರಹ್ಮಾವರ, ನೀಲಾವರ, ಉಪ್ಪೂರು, ಕುಂದಾಪುರ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಮಂಗಳವಾರ ಬೆಳಗ್ಗೆಯಿಂದಲೂ ಕೂಡ ಭಾರೀ ಮಳೆಯಾಗುತ್ತಿದ್ದು, ಸೀತಾ ನದಿ ನೀರಿನ ಮಟ್ಟ ಏರುತ್ತಿದ್ದು, ಹೆಬ್ರಿ ಸೋಮೇಶ್ವರ ಮಾರ್ಗದಲ್ಲಿ ವಾಹನ ಸಂಚರಿಸದಂತೆ ಹಾಗೂ ಪರ್ಯಾಯ ಮಾರ್ಗವಾಗಿ ಆಗುಂಬೆಗೆ ಹೋಗುವವರು ಹೆಬ್ರಿಯಿಂದ ಮಾಂಡಿ, ಮುರ್ಕೈ, ಮಡಾಮಕ್ಕಿ, ಸೋಮೇಶ್ವರ ಮೂಲಕ ತೆರಳುವಂತೆ ಹೆಬ್ರಿ ಪೊಲೀಸ್ ಠಾಣಾಧಿಕಾರಿ ಮಹೇಶ್ ಟಿ ಅವರು ಸೂಚನೆ ನೀಡಿದ್ದಾರೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೊಳೆ ಶಂಕರನಾರಾಯಣ ದೇವಸ್ಥಾನದ ಪ್ರಾಂಗಣದಲ್ಲಿ ಕಳೆದ ರಾತ್ರಿ ಭಾರೀ ಪ್ರಮಾಣದಲ್ಲಿ ನೀರು ಹರಿದಿದೆ. ವಾರಾಹಿ, ಸೌಪರ್ಣಿಕಾ ನದಿಯ ಮಟ್ಟ ಏರಿಕೆಯಾಗಿದೆ. ಈ ಪ್ರಮಾಣದಲ್ಲಿ ದೇವಸ್ಥಾನದ ಆಸುಪಾಸಿನಲ್ಲೂ ನೀರು ಕಾಣಿಸಿತ್ತು. ಕೋಟ ಬನ್ನಾಡಿ ಪರಿಸರದಲ್ಲಿ ಮಳೆಯಿಂದಾಗಿ ನದಿ ತುಂಬಿ ಹರಿದಿದ್ದು, ಸೌಪರ್ಣಿಕಾ ನದಿಯ ನೀರಿನ ಮಟ್ಟ ಏರಿಕೆಯಾಗಿದೆ. ಕೋಟ ಮತ್ತು ಸಾಯಬರಕಟ್ಟೆ ನಡುವಿನ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಬ್ಯಾರಿಕೇಡ್ ಅಳವಡಿಸಿ ಪೊಲೀಸರು ಸಂಚಾರವನ್ನ ತಡೆದಿದ್ದಾರೆ. ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದು, ಬ್ರಹ್ಮಾವರ, ಬಾರ್ಕೂರು ಮೂಲಕವಾಗಿ ಸಂಚರಿಸಲು ಸೂಚನೆಯನ್ನ ನೀಡಿದ್ದಾರೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.